ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ನಿಮ್ಮ ಹತ್ರ ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ, ಹೇಮಾ ಕನ್ನಡ ಲಾಗ್ 07 ಚಾನಲ್ನ ನೀವೇನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ನನ್ನ ಲೈಟು ನೀವೇ ನೋಡ್ತಾ ಇದ್ದೀರಾ, ಕಲ್ಲರ್ ಯಾವ ರೀತಿ ಬರ್ತಾ ಇದೆ ಅಂತ. ಫ್ರೆಂಡ್ಸ್, ನಾನು ಚೆಕ್ ಮಾಡ್ತಾಯಿದ್ದೀನಿ ಕಲ್ಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ನೋಡೋಣ ಫ್ರೆಂಡ್ಸ್, ಇದು ಫುಲ್ ಗೋಲ್ಡ್ ಕಲರ್ ಬಂದಿದೆ. ಇರಲಿ ಬಿಡಿ, ಗೋಲ್ಡ್ ಕಲರ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಅದರಲ್ಲೂ ವೀಡಿಯೋ ಮಾಡೋದು. ಇನ್ನು ಫ್ರೆಂಡ್ಸ್, ತಮ್ಮನಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಫ್ರೆಂಡ್ಸ್, ಎಲ್ಲ ಯೂಟ್ಯೂಬರ್ಸು ಒಂದು ದಿವಸಕ್ಕೆ ಎಷ್ಟು ವೀಡಿಯೋ ಮಾಡ್ತಾರೋ ಅಷ್ಟು ವೀಡಿಯೋದಲ್ಲಿ ನಾನು ಈ ಪದನ ಬಳಸ್ತೀವಿ. ಅಂದರೆ ಫ್ರೆಂಡ್ಸ್, ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಈ ಪದನ ಎಲ್ಲರೂ ಬಳಸ್ತಾರೆ ಅಂತ. ಈಗ ನಿಮಗೆ ಅರ್ಥ ಆಗಿರುತ್ತೆ ಫ್ರೆಂಡ್ಸ್, ಯಾವುದು ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ. ತಮ್ಮನಲ್ಲಿ ನೋಡಿದ್ರೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ನಾನು ಏನು ಹೇಳೋಕ್ಕೆ ಟೈಮ್ ನೋಡಿದೆ ಫ್ರೆಂಡ್ಸ್. ಯಾಕಂದರೆ ಇವತ್ತು ಫ್ರೆಂಡ್ಸ್ ಬನ್ನಿ, ಇವತ್ತು ಸಂಡೇ, ಸ್ವಲ್ಪ ಜನ ಚಿಕನ್ನು ಮಟನ್ನು ತಿನ್ನೋರ ಮನೇಲೆಲ್ಲ ನಾನ್ ವೆಜ್ ಸ್ಪೆಷಲ್ಲು, ವೆಜ್ ತಿನ್ನೋರ ಮನೇಲೆಲ್ಲ ವೆಜ್ ಸ್ಪೆಷಲ್ಲು. ಫ್ರೆಂಡ್ಸ್, ನಾನಂತೂ ಪ್ಯೂರ್ ವೆಜ್. ನಾನು ಯಾವ ಒಂದು ಮೊಟ್ಟೆನೂ ಸಹ ತಿನ್ನಲ್ಲ ಫ್ರೆಂಡ್ಸ್. ನೋಡಿ, ನನ್ನ ಟೀ ಶರ್ಟ್ ಮೇಲೆ ಈ ಥರ ಇದೆ, ಕಾಣಿಸ್ತಾ ಇದೆಯಾ? ಇದು ಹೊಸ ಟೀ ಶರ್ಟು, ಅದಕ್ಕೆ ಹಾಕೊಂಡು ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಇದೆ. ಇನ್ನು ಫ್ರೆಂಡ್ಸ್, ನನಗೆ XL ಅಷ್ಟೇ ಸೈಜು ಸಾಕು. ನಾನು ಫಸ್ಟು XXL ತಾತಾಯಿದೆ. ಆಮೇಲೆ ಫ್ರೆಂಡ್ಸ್, ಒಂದೊಂದು ಸಲ XXL ತಗೊಂಡು ಸ್ಟಿಚ್ ಹಾಕಿಸ್ಕೊತಾ ಇದೆ. ಈಗ XXL ತಂದು ಸ್ಟಿಚ್ಚು ಹಾಕ್ಸ್ಕೊಳ್ಳಲ್ಲ, ನಾನು XXL ತಗೊಳ್ಳೋದು ಇಲ್ಲ. ಯಾಕಂದರೆ ಫ್ರೆಂಡ್ಸ್, ನಾನು ತಗೊಳ್ಳೋದೇ ಓನ್ಲಿ XL. ಲೈಟ್ನ ಡಾರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ರಿಂಗ್ ಲೈಟ್ ಒಂದು ತಂದಿದ್ದೀನಿ, ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದನ್ನು ಸ್ವಲ್ಪ ವೀಡಿಯೋ ಮಾಡ್ತಾನೆ ವೀಡಿಯೋ ಕ್ಲಾರಿಟಿ ಯಾವ ಥರ ಬರುತ್ತೆ, ಹೆಂಗಿರುತ್ತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಇವತ್ತು ಸಂಡೇ ತರಕಾರಿ ವೆಜಿಟೇಬಲ್ದು ಅಕ್ಕಿದು ಕಡುಬು ಮಾಡಿದೆ. ಅಕ್ಕಿ ಹಿಟ್ಟು ಮತ್ತು ರವೆನ ಸೇರಿಸಿ ಸೊಪ್ಪೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರೋದು. ಅವರೆಕಾಳು ಹಾಕಿ, ಬಟಾಣಿ ಹಾಕಿ, ಸೊಪ್ಪೆಲ್ಲ ಹಾಕಿ ಪೂರ್ತಿ ವೆಜಿಟೇಬಲು, ಕ್ಯಾರೆಟು, ಬೀನ್ಸು, ಅವರೆಕಾಳು, ಸಬ್ಬಕ್ಕಿ ಸೊಪ್ಪು ಎಲ್ಲ ಪ್ರೋಟೀನ್ ಅಂಶ ಇರೋದನ್ನೇ ಮಾಡಿದೆ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಈ ರಿಂಗ್ ಲೈಟು 700ಗೆ ತೊಗೊಂಡಿದ್ದು, ಒಂದು 20 ರೂಪಾಯಿ ಕಮ್ಮಿ. ಏನು ಮೋಸ ಇಲ್ಲ ಫ್ರೆಂಡ್ಸ್. ನೋಡಿ, ನಾನು ನಿಂತ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೀನಿ, ಲೈಟ್ಸ್ ಇದೆ. ಇನ್ನು ಫ್ರೆಂಡ್ಸ್, ಮೊದಲೊಂದು ಸಲ ನಾನು ಇದೇ ಥರ ರಿಂಗ್ ಲೈಟ್ ತೊಗೊಂಡಿದ್ದೆ, ಅದು ಮೇಲೆ ಮಾತ್ರ. ಅದು ಇವಾಗ ಯೂಟ್ಯೂಬ್ ಇದರಲ್ಲಿ ಅಮೆಜಾನಲ್ಲಿ ಇದೆಲ್ಲ ಆ ಲೈಟ್ ಮಾತ್ರನೇ ಸಿಗುತ್ತೆ, ನಾವು ಸ್ಟ್ಯಾಂಡ್ಗೆ ಫಿಟ್ ಮಾಡ್ಕೋಬೇಕು. ಈಗ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್, ಆ ಸ್ಟ್ಯಾಂಡ್ ಎಲ್ಲೋ ಇಟ್ಟಿದ್ದೀನಿ. ಆದರೆ ನಾನು ಮನೆ ಕೆಲಸ ಈಗ ಧೂಳೆಲ್ಲ ಹೊಡಿತೀನಲ್ಲ, ಇವಾಗ ಆಲ್ರೆಡಿ ಅರ್ಧ ಧೂಳು ಮನೆಯದೆಲ್ಲ ಹೊಡೆದಾಯಿತು. ನಮ್ಮ ಲಕ್ಷ್ಮೀ ಹಬ್ಬದ ಕೆಲಸ ಅರ್ಧ ಮೇಲೆ ಟಾಪ್ ಲೆವೆಲ್ ಡಸ್ಟೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲನೂ ಡಸ್ಟೆಲ್ಲನೂ ಮಾಡಿ ಮುಗಿಸಿದ್ದೀನಿ. ಅದನ್ನು ಕವರ್ಗೆ ಹಾಕಿಟ್ಟಿದ್ದೀನಿ. ಆದರೆ ನಾನು ಕಳೆದಿಲ್ಲ. ನನ್ನ ಮನಸ್ಸಲ್ಲಿ ಅನ್ಕೋತಾ ಇದ್ದೀನಿ ಅದು ಎಲ್ಲೋ ಒಂದು ಸೈಡಲ್ಲಿ ಐತೆ ಅಂತ. ನೋಡೋಣ ಫ್ರೆಂಡ್ಸ್. ಈಗ ಹಬ್ಬಕ್ಕೆ ನಾನು ಪೂಜೆಗೆ ಸಾಮಾನೆಲ್ಲ ತೆಗಿತೀನಲ್ಲ ಬೆಡ್ರೂಮಲ್ಲಿ, ಆವಾಗ ಏನಾದ್ರು ಸಿಕ್ಕಿದ್ರೆ ನೋಡಿ, ಈ ಥರ ಬರೀ ಮೇಗ್ಲದು ಬರೀ 350 ರೂಪಾಯಿ, 200 ರೂಪಾಯಿ, ಇದು 700 ರೂಪಾಯಿ ಕೊಟ್ಟಿದ್ದೀನಿ. ಆದರೆ ಇದೇನು ಮೋಸ ಇಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬೆಳಕು ಬರುತ್ತೆ, ಲೈಟು ಇದೆ. ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ನಾನು ಏನು ಅಂದ್ಕೊಂಡಿದ್ದೆ ಅಂದರೆ, ಎಲ್ಲ ನಂದು ಈಗಿರೋ ಸ್ಟ್ಯಾಂಡ್ ಐತಲ್ಲ, ಅದು ಲೈಟ್ ಬೆಳಕಿಲ್ಲ. ಹೆಂಗೋ ಆ ಸ್ಟ್ಯಾಂಡಲ್ಲೇ ವೀಡಿಯೋ ಮಾಡೋಣ, ಯಾವಾಗಾದರೂ ಒಂದು ಟೈಮ್ಗೆ 4000 ಕೊಟ್ಟು ದೊಡ್ಡದು ರಿಂಗ್ ಲೈಟ್ ಇರೋದು ತಗೊಳ್ಳೋಣ ಅಂದ್ಕೊಂಡಿದ್ದೆ. ಈಗ ಅನ್ನಿಸ್ತಾ ಇದೆ ಫ್ರೆಂಡ್ಸ್, ಈ ಲೈಟಲ್ಲೇ ಬೇಜಾನು ಬೆಳಕು ಬರ್ತಾಯಿದೆ. ಆಮೇಲೆ ನಿಮಗೆ ಯಾವ ಕಲ್ಲರ್ ಬೇಕೋ ನೋಡಿ, ನಾನು ವೀಡಿಯೋ ಮಾಡುವಾಗಲೇ ನಿಮಗೆ ಮಾಡಿ ತೋರಿಸ್ತೀನಿ. ಇದು ಫುಲ್ ಡಾರ್ಕ್ ಲೈಟು, ಗೋಲ್ಡ್ ಕಲರು, ಇದೊಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಅದನ್ನೇ ಇಟ್ಟಿದ್ದೀನಿ. ಆವಾಗ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಇವಾಗ ಮೊನ್ನೆ ಹಿಂಗೆ ಚೆಕ್ ಮಾಡಬೇಕಾದ್ರೆ ಇದಿಷ್ಟ ಆಯಿತು. 684, 684 ರೂಪೀಸು. ಇಲ್ಲೇ ಮನೆ ಅಡ್ರೆಸ್ ಕೊಟ್ಟಿದ್ದೆ, ಮನೆ ಹತ್ರನೇ ಬಂತು. ಆವತ್ತು ನಾನು ವೀಕ್ ಆಫ್ ಇದ್ದೆ. ಬನ್ನಿ ಫ್ರೆಂಡ್ಸ್, ಇನ್ನು ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದು ಅಂತ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಏನಪ್ಪ ಇವರು ತಮ್ನಲ್ಲಿ ಈ ಥರ ಹಾಕಿ ಏನು ಮಾತಾಡ್ತಾಯಿದ್ರು ಅಂತ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಅಂತ ನಾನು ಆಲ್ರೆಡಿ ಫ್ರೆಂಡ್ಸ್ ಇಷ್ಟೊಂದು ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಅಂತ ದಿನನಿತ್ಯ ಫ್ರೆಂಡ್ಸ್ ನಾವು ಯೂಟ್ಯೂಬಲ್ಲಿ ಹೇಳ್ತಾನೇ ಇರ್ತೀವಿ. ಅಂಥ ದಿನ ಇವತ್ತು ಫ್ರೆಂಡ್ಶಿಪ್ ಡೇ. ಫ್ರೆಂಡ್ಸ್ ಯಾವ ರೀತಿ ಅಂದರೆ ನೋಡಿ,
ಸ್ಕೂಲ್ಗೆ ಹೋಗುವಾಗ ಚಿಕ್ಕ ಮಕ್ಕಳಿದ್ದಾಗ ಅದು ಒಂಥರ ಫ್ರೆಂಡ್ಶಿಪ್ಪಲ್ಲಿ ಎಷ್ಟು ಥರ ಇದೆ ಅಂತ ಹೇಳ್ತೀನಿ ಬನ್ನಿ. ಚಿಕ್ಕವರಿದ್ದಾಗ ಆಟ ಆಡ್ತಾ ಆಡ್ತಾ ಅವ್ರು ಫ್ರೆಂಡ್ಶಿಪ್ ಆಗ್ತಾರೆ. ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಫ್ರೆಂಡ್ಶಿಪ್ ಆಯ್ತೀವಿ. ಕಾಲೇಜ್ಗೆ ಹೋಗ್ತಾ ಹೋಗ್ತಾ ಫ್ರೆಂಡ್ಶಿಪ್ ಆಯ್ತಾರೆ. ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಆಯ್ತಾರೆ. ಪಾರ್ಕಲ್ಲಿ ವಾಕಿಂಗ್ ಹೋಗ್ತಾ ಹೋಗ್ತಾ ಫ್ರೆಂಡ್ಶಿಪ್ ಆಯ್ತಾರೆ. ಒಂದು ಬಸ್ಸಲ್ಲಿ ಕೂತಿದ್ರೆ ಅವರು ಪರಿಚಯ ಆಯ್ತಾರೆ. ಅಕಸ್ಮಾತ್ ಉಳ್ಕೊಂಡ್ರೆ ಅವ್ರ ಫ್ರೆಂಡ್ಶಿಪ್ ಕೊನೆ ತನಕನೂ ಉಳ್ಕೊಳುತ್ತೆ. ಟ್ರೈನಲ್ಲಿ ಫ್ರೆಂಡ್ಶಿಪ್ ಆಯ್ತಾರೆ, ಫ್ಲೈಟಲ್ಲಿ ಫ್ರೆಂಡ್ಶಿಪ್ ಆಯ್ತಾರೆ, ತರಕಾರಿ ತರಕ್ಕೆ ಹೋದಾಗ ಫ್ರೆಂಡ್ಶಿಪ್ ಆಯ್ತಾರೆ, ಮಾರ್ಕೆಟ್ಗೆ ಹೋದಾಗ ಫ್ರೆಂಡ್ಶಿಪ್ ಆಯ್ತಾರೆ, ಕಸ ಎಷ್ಟು ಬರೋಕ್ಕೆ ಹೋಗ್ತೀವಿ ಲೇಡೀಸು ಅಲ್ಲೊಬ್ರು ಫ್ರೆಂಡ್ಶಿಪ್ ಮಾಡಿ. ಫ್ರೆಂಡ್ಸ್ ಎಲ್ಲಿ ಹೋದ್ರೂ ನಾವು ಯಾರನ್ನಾದರೂ ಒಬ್ರನ್ನ ಮಾತಾಡಿಸ್ತೀವಿ. ಇನ್ನು ಅಕಸ್ಮಾತು ಫೋನ್ ನಂಬರ್ ಶೇರ್ ಮಾಡ್ಕೊಬಿಡ್ತೀವಿ. ಇದನ್ನೇ ಫ್ರೆಂಡ್ಶಿಪ್. ಫ್ರೆಂಡ್ಸ್ ಏನಂದರೆ ಸ್ವಲ್ಪ ಜನ ಅವರು ಸ್ನೇಹನ ಒಂದು ಫ್ರೆಂಡ್ಶಿಪ್ಪು ಒಂದು ಸ್ನೇಹ ಅನ್ನೋದು ತುಂಬ ಅಮೂಲ್ಯವಾದದ್ದು. ಯಾಕೆ ಅಂದರೆ ಫ್ರೆಂಡ್ಸ್, ಒಂದು ಫ್ರೆಂಡ್ಸ್ ಹತ್ರ ಒಬ್ಬಳು ಗೆಳತಿ, ಅದನ್ನು ಕನ್ನಡದಲ್ಲಿ ಗೆಳತಿ ಗೆಳೆಯ ಅಂತ ಹೇಳ್ತಾರೆ. ಒಬ್ಬಳು ಫ್ರೆಂಡ್ಸ್ ಆದವಳಿಗೆ ಅವಳು ಕಷ್ಟ ಇರ್ಬೋದು, ಸುಖ ಇರ್ಬೋದು, ನೋವಿರ್ಬೋದು ಎಲ್ಲ ಹಂಚ್ಕೊತಾಳೆ. ಈಗ ಒಂದು ಲವ್ವರ್ ಹತ್ರ, ಒಂದು ಗಂಡನ ಹತ್ರ, ಒಂದು ತಂದೆ ತಾಯಿ ಹತ್ರ ಹೇಳೋಕ್ಕಾಗದೇ ಇರೋ ಅಂಥದ್ದನ್ನೆಲ್ಲ ಅವಳು ಒಬ್ಬ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾನೆ. ಅವನು ಗರ್ಲ್ ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ಸ್ ಆಗಿರ್ಬೋದು. ಇನ್ನು ಸ್ವಲ್ಪ ಜನ ಒಂದು ತಂದೆ ತಾಯಿನೇ ಫ್ರೆಂಡ್ಸ್ ರೀತಿ ನೋಡ್ತಾರೆ. ಒಂದು ಫ್ರೆಂಡ್ಶಿಪ್ ಥರ, ಫ್ರೆಂಡ್ ಥರ ಕರೆಯೋದು, ಒಂದು ಏನಾದರೂ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್ ನನ್ನ ಲೈಫಲ್ಲಿ ನನ್ನ ಹೇಳಬೇಕು ಅಂದರೆ ಏನಾದರೂ ಒಂದು 50%, ನಾನು ನನ್ನ ಮಗಳೂ ಒಂಥರ ಏನಾದರೂ ಮಾತಾಡೋ ವಿಷಯ ಇದ್ದರೆ, ಯಾವುದಾದ್ರೂ ಒಂದು ಡಿಸ್ಕಸ್ ಇರೋ ಒಂದು 50% ಮಾತಾಡ್ತಾ ಇರ್ತೀವಿ. ಅದನ್ನು 100% ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ವಿಷಯ ಇದ್ದರೆ, ಒಂದು ಕೆಲಸದ ವಿಷಯದಲ್ಲಿ ಏನಾದರೂ ಒಂದು ಬೇಜಾರಾಗಿದ್ದರೆ ನಾನು ಅವಳನ್ನ ಓಪನ್ ಆಗಿ ಕೇಳ್ತೀನಿ. ನನ್ನ ಕೆಲಸದ ಹತ್ರ ಏನಾದರೆ ನಾನು ಬಂದು ಪೂರ್ತಿ ವಿಷಯ ಹೇಳ್ಬಿಡ್ತೀನಿ. ಆವಾಗ ಅವಳು ಒಂದು ಸಜೆಷನ್ ಕೊಡ್ತಾಳೆ. ಏನಾದ್ರೂ ಇರಲಿ ಬಿಡು ಮಮ್ಮಿ, ಈ ಥರ ಎಲ್ಲ ಕಡೆ ಇದ್ದೇ ಇರುತ್ತೆ. ಅವಳು ಯಾವಾಗಲೂ ಬ್ಯಾಡ್ ಕಮೆಂಟ್ ಕೊಡಲ್ಲ, ಅವಳು ಗುಡ್ ಕಮೆಂಟೇ ಕೊಡ್ತಾಳೆ. ಅದು ನಮಗೆ ಏನಾಗುತ್ತೆ, ಹೌದು ಅಲ್ವಾ, ಎಲ್ಲ ಕಡೆ ಇದ್ದೇ ಇರುತ್ತೆ. ಈಗ ನೋಡಿ, ಒಬ್ಬರು ಒಂದು ಒಳ್ಳೆ ಕಮೆಂಟ್ ಏನಾದರೂ ಕೊಟ್ಟಾಗ ಫ್ರೆಂಡ್ಸ್, ನಿಮಗಾಗಲಿ ನಮಗಾಗಲಿ ಏನು ಅನಿಸುತ್ತೆ, ಹೌದಲ್ವಾ, ಎಲ್ಲ ಕಡೆ ಇದ್ದೇ ಇರುತ್ತಲ್ವ ಕೆಲಸ ಅಂದರೆ, ಒಂದು ಏನಾದರೂ ಒಂದು ಇದ್ದೇ ಇರುತ್ತಲ್ವ ಲೈಫ್ ಅಂದರೆ ಅಂತ ನಾವು ಅನ್ಕೋತೀವಿ. ಅದೇ ಆಗ ಮನಸ್ಸಲ್ಲಿ ನಮ್ಗೆ ಏನು ಅನಿಸುತ್ತೆ, ಹೌದಪ್ಪ, ಈಗ ಒಬ್ಬೊಬ್ರಿಗೆ ಏನಿದೆ, ಅಯ್ಯೋ ಯಾರು ಹೋಯ್ತಾರೆ ಈ ಕೆಲಸಕ್ಕೆ, ಬೇಜಾರಾಯ್ತು ಇವತ್ತು, ಇವ್ರು ಬೈದ್ಬಿಟ್ರು, ಇವ್ರು ಇನ್ನೊಂದು ಅಂದ್ಬಿಟ್ರು, ಬೇಡ ಅನಿಸುತ್ತೆ. ಅದೇ ನೋಡಿ, ಯಾರಾದರೂ ಒಬ್ಬರು ನಮಗೆ ಸಜೆಷನ್ ಕೊಟ್ಟಾಗ ಎಷ್ಟೋ ಸಲ ನಾನೇ ಅಂದ್ಕೊಂಡಿರ್ತೀನಿ. ನಾನೇನಾದರೂ ಹೇಳಿದಾಗ ತುಂಬ ಬೇಜಾರಾದಾಗ, ಅಯ್ಯೋ ಅದೆಲ್ಲ ತಲೂ ಇರ್ತಾರೆ, ಹೊಟ್ಟೆ ಉರಿ ಜನ ಇರ್ತಾರೆ, ಬೈಯರ್ ಇರ್ತಾರೆ, ಇದೆಲ್ಲ ಇರುತ್ತೆ ಅಂತ ನನ್ನ ಮಗಳೇನಾದ್ರು ನನಗೆ ಹೇಳಿದಾಗ ಫ್ರೆಂಡ್ಸ್, ನಾನೊಂದು ಕ್ಷಣ ಆಗ ಅನ್ಕೋತೀನಿ ಮನಸ್ಸಲ್ಲಿ, ಹೌದಲ್ವಾ, ಎಲ್ಲ ಕಡೆ ಇದ್ದೇ ಇರ್ತಾರಲ್ವ. ನೋಡಿ, ಹಿಂಗೆ ಥಿಂಕಿಂಗು ಏನಂದರೆ, ಯಾರಾದರೂ ಒಂದು ಫ್ರೆಂಡ್ಸು ಏನಾದರೂ ಒಂದು ಸಜೆಷನ್ ಕೊಟ್ಟಾಗ ಅವ್ರದ್ದು ಮೈಂಡು ಒಂಥರ ಫ್ರೆಶ್ನೆಸ್ ಆಗುತ್ತೆ. ಯಾಕೆ ಅಂದರೆ, ಓ ಹೌದಲ್ವಾ, ನಾವು ಯೋಚನೆ ಮಾಡಿದಾಗ ಫ್ರೆಂಡ್ಸ್ ನಮಗೇನು ಗೊತ್ತೇ ಆಗೋದಿಲ್ಲ. ಇನ್ನು ನಮಗೆ ಒಬ್ಬರು ಹೇಳಿದಾಗ ಏನು ಅನಿಸುತ್ತೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಏನಂತ, ಹೌದಲ್ಲ, ಇವರು ಈ ಥರ ಹೇಳಿದ್ರಲ್ಲ, ಕರೆಕ್ಟ್ ಅಲ್ವಾ, ನನಗೆ ಇದೊಂಥರ ಚೆನ್ನಾಗೈತಲ್ಲ, ಇದೇ ಅಲ್ವಾ ನಡೀತಾ ಇರೋದು. ಇವತ್ತು ಅವ್ರು ಬೈದರು ಅಂತ ನಾವು ಮನೇಲಿ ಮತ್ತೆ ನಾಳೆ ನಮಗೆ ಸಂಬಳ ಬೇಕಲ್ಲ, ನಾವು ಕೆಲಸಕ್ಕೆ ಹೋಗಲೇಬೇಕಲ್ಲ, ಹೌದಲ್ವಾ ಅಂತ ಸುಮಾರು ಹೊತ್ತು ಫ್ರೆಂಡ್ಸ್ ಈ ಥರ ಕೂತ್ಕೊಂಡು ನೀವೆಲ್ಲ ಯೋಚನೆ ಮಾಡ್ತೀವಿ. ಅದೇ ನೋಡಿ, ಒಂದು ಫ್ರೆಂಡ್ಸು ನಾವು ಎಲ್ಲಿಗಾದ್ರೂ ಹೋಗಬೇಕು ಅಂದಾಗ, ನಮ್ಗೆ ಏನಾದರೂ ಒಂದು ಇದಾದಾಗ ಒಂದು ಫ್ರೆಂಡ್ಸು ಬೇಗ ಏನಾದರೂ ಹೆಲ್ಪ್ ಮಾಡಿದಾಗ ನಾವು ಅವ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತೀವಿ. ಅಯ್ಯೋ ನನ್ನ ಫ್ರೆಂಡ್ಸ್ ಇದ್ನಪ್ಪ, ಆ ಟೈಮಿಗೆ ಬಂದ, ನನಗೆ ಹೆಲ್ಪ್ ಮಾಡ್ದ, ಅಯ್ಯೋ ನನ್ನ ಫ್ರೆಂಡ್ಸ್ ಬರಲಿಲ್ಲ ಅಂದಿದ್ರೆ ನನ್ನ ಕೆಲಸನೇ ಆಗ್ತಾಯಿಲ್ಲ ಅಂತ ಒಬ್ಳು ಲೇಡೀಸ್ ಆದ್ರೂ ಚಿಂತೆ ಮಾಡಿದ್ರು. ಅಯ್ಯೋ ನನ್ನ ಫ್ರೆಂಡ್ ಬಂದಳು ಅವತ್ತು, ನನ್ನ ಫ್ರೆಂಡ್ ಕೊಟ್ಟಳು, ಅವಳು ಕೊಟ್ಟಿಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಏನೇ ಒಂದು ದುಡ್ಡು ಅಂತ ನಾನು ಹೇಳ್ತಾಯಿಲ್ಲ, ಒಂದು ಏನಾದರೂ ಒಂದು ಧೈರ್ಯ ತುಂಬೋದಯ್ಯೋ, ಅವಳು ಬಂದು ನನಗೆ ಎಷ್ಟೊಂದು ಧೈರ್ಯ ಹೇಳಿದ್ಲು, ಅವಳು ಹೇಳಿದ್ಮೇಲೆ ನನಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು, ಅವನು ಹೇಳಿದ್ಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು. ಎಷ್ಟು ರೀತಿಲಿ ಫ್ರೆಂಡ್ಶಿಪ್ಪು ಅರ್ಥ ಇದೆ ನೋಡಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಜನ ಏನು ಗೊತ್ತಾ, ತುಂಬ ಗಾಢವಾಗಿ ಫ್ರೆಂಡ್ಶಿಪ್ ಮಾಡಿರ್ತಾರೆ. 10 ವರ್ಷ, 15 ವರ್ಷ, 20 ವರ್ಷ, ಎಷ್ಟೋ ಜನದ ಫ್ರೆಂಡ್ಶಿಪ್ಪು ಈ ಥರ ಉಳಿದಿದೆ. ಇನ್ನು ಫ್ರೆಂಡ್ಸ್, ಈಗಿನ ಫ್ರೆಂಡ್ಶಿಪ್ ಎಲ್ಲ ನಿಮಗೆ ಗೊತ್ತಲ್ಲ, ಒಂದು ಜಾಗದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಜನ ಫ್ರೆಂಡ್ಸ್ ಆಗ್ತಾರೆ. ಕೆಲಸ ಬಿಟ್ಟ ಮೇಲೆ ಅವ್ರೂರ್ಗೆ ಅವರು ಹೋಗ್ತಾರೆ, ಇವ್ರೂರ್ಗೆ ಇವ್ರು ಹೋಗ್ತಾರೆ, ಇನ್ನು ಯಾವಾಗೋ ಒಂದು ಕಾಲ್ ಮಾಡ್ತಾರೆ, ಯಾವಾಗೋ ಒಂದು ಸಿಗ್ತಾರೆ. ಆದರೆ ಅವ್ರ ಫ್ರೆಂಡ್ಶಿಪ್ ಇರುತ್ತೆ. ಇನ್ನು ಸ್ಕೂಲ್ ಫ್ರೆಂಡ್ಸು, ಈಗ ನನಗೆ ನೋಡಿ ಫ್ರೆಂಡ್ಸ್, ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ನನಗೆ ಯಾವಾಗ ಸಿಗ್ತಾರೆ, ಊರಿಗೆ ಹೋದಾಗ, ಊರಲ್ಲೆಲ್ಲಾದರೂ ಸಿಕ್ಕಿದಾಗ, ಏನಾದರೂ ಅವ್ರ ಮಕ್ಕಳು ಮದುವೆ ಆದಾಗ, ಈ ಥರ ಫ್ರೆಂಡ್ಶಿಪ್. ಅದೇ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಂಡಿರ್ತೀವಿ ನೋಡಿ. ಅದೇ ನೋಡಿ, ಈಗ ನೀವು ಯಾವಾಗಾರು ನಮ್ಗೆ ವಯಸ್ಸಾಗಿ ಮುದುಕಿಯಾಗಿ ಸಾಯೋ ಟೈಮಲ್ಲಿ ಬೇಕಾದರೂ ನೀವು ಕೇಳಿ,
ನೀನು ಓದುವಾಗ ಯಾರ್ಯಾರು ಫ್ರೆಂಡ್ಸ್ ಇದ್ದರು, 1ನೇ ಕ್ಲಾಸಲ್ಲಿ ಏನಾಗಿತ್ತು, 2ನೇ ಕ್ಲಾಸಲ್ಲಿ ಏನಿತ್ತು, ಯಾವ ಮಾಸ್ಟ್ರ್ ಇದ್ದರು, ಇದನ್ನು ಫ್ರೆಂಡ್ಸ್ ನಾವು ಯಾವತ್ತೂ ಮರೆಯಲ್ಲ. ಎಷ್ಟೊಂದು ಫ್ರೆಂಡ್ಸ್ಗಳನ್ನ ನಾವು ಹಾರ್ಟಲ್ಲಿ ಇಟ್ಕೊಂಡಿರ್ತೀವಿ. ಇವಳ ಜೊತೆ ನಾನು ಓದ್ತಾ ಇದ್ದೆ, ಇವಳ ಜೊತೆ ಇವಳ ಮನೆಗೆ ಹೋಗಿದ್ದೆ. ನಾನು ಇನ್ನೂ ನೆನ್ಕೋತೀನಿ ಫ್ರೆಂಡ್ಸ್, ನಾನು ಮೊನ್ನೆ ದಿವಸನೇ ಏನೋ ನನ್ನ ಮಗಳಿಗೆ ಹೇಳಿದ್ದು. ನನ್ನ ಫ್ರೆಂಡ್ಸ್ ಒಬ್ಬಳಿದ್ರು, ಅವರಮ್ಮ ನಾವು 6ನೇ ಕ್ಲಾಸ್ ಓದಬೇಕಾದ್ರೆ ತೀರೋದ್ರು. ಆಮೇಲೆ ಅವ್ರ ಮನೇಲಿ ಅವ್ರ ಅಕ್ಕ ಒಬ್ಬಳಿದ್ಲು. ಯಾವಾಗಲೂ ಅವಳು ಫ್ರೆಂಡ್ಸ್ ಡಬ್ಬಿಲಿ ಕಡಲೆಕಾಳು ತರ್ತಾಯಿದ್ಲು ಹುರಿದು. ನಾನು ಮೊನ್ನೆ ಇನ್ನೂ ನನ್ನ ಮಗಳಿಗೆ ಹೇಳಿದ್ದೀನಿ, ಈಗ ಕಡಲೆಕಾಳಲ್ಲಿ ಪ್ರೋಟೀನ್ ಅಂಶ ಇದೆ, ತಿನ್ನಿ ಅಂತಾರೆ, ನಾವು ತಿನ್ನೋದೇ ಇಲ್ಲ. ಆಗ ನನ್ನ ಫ್ರೆಂಡ್ಸ್ ಯಾವಾಗಲೂ ಟೈಮ್ ನೋಡಿದೆ ಫ್ರೆಂಡ್ಸ್, ಏನು ಮಾಡೋಳು, ಊಟ ಆದಮೇಲೆ ಇಷ್ಟು ಚಿಕ್ಕ ಡಬ್ಬಿ ಫ್ರೆಂಡ್ಸ್. ಆ ಡಬ್ಬಿನೂ ನಾನು ಇವಾಗ ನೋಡ್ತಾ ಇಲ್ಲ, ತಗಡಿನ ಡಬ್ಬಿ, ಅದು ಮುಚ್ಚಳ ಹಾಕಿ. ಆವಾಗ ಅದ್ರಲ್ಲಿ ಸುಣ್ಣ ಬರ್ತಿತ್ತೋ ಏನೋ ಗೊತ್ತಿಲ್ಲ, ಈಗ ಹಂಗೆ ಅನ್ನಿಸ್ತಾ ಇದೆ. ಅದರಲ್ಲಿ ಕಡಲೆಕಾಳು ತರ್ತಾಯಿದ್ಲು. ಮಧ್ಯಾಹ್ನ ನಾವು ಊಟ ಮಾಡ್ಕೊಂಡು ಮನೆಯಿಂದ ಹೋದ್ರೂ ಅವಳು ಒಂದೆರಡು ಕಡಲೆಕಾಳು ಕೊಡಲಿ ಅಂತ ಕಾಯ್ತಾ ಇರ್ತಿದ್ವಿ. ಆದರೆ ಫ್ರೆಂಡ್ಸ್, ಅವಳು ಯಾವಾಗಲಿ ನಮಗೆ 5-6 ಜನ ಫ್ರೆಂಡ್ಸ್ ಇದ್ದೋ. ಅದರಲ್ಲಿ ಒಬ್ಬಳು ಫ್ರೆಂಡ್ಸ್ ಮೊನ್ನೆ ನನ್ನ ಫ್ರೆಂಡ್ಸು ಜ್ಯೋತಿ ಅಂತ ಸತ್ತೋದು, ಅದೊಂದು ಬೇಜಾರು. ಇನ್ನೆಲ್ಲ ಫ್ರೆಂಡ್ಸು ಇದ್ದೀವಿ ನಾವು 5 ಜನ ಫ್ರೆಂಡ್ಸಲ್ಲಿ. ಒಬ್ಬಳು ಮದುವೆ ಆಗಿದ್ದಾಳೆ, ಇನ್ನೊಬ್ಬರು ಮಾಸ್ಟ್ರು ಮಗಳು, ಇನ್ನೊಬ್ಬರು ಕಂಡಕ್ಟ್ರ್ ಮಗಳು ಅನ್ನಲ್ಲ, ಅವಳೇ ಇವಾಗ ಸತ್ತೋಗಿದ್ದು. ಅದೊಂದು ಮನಸ್ಸಿಗೆ ಬೇಜಾರಾಗುತ್ತೆ. ನಾವು ಕಾಯ್ತಾಯಿದ್ದು ಅವಳೊಂದೆರಡು ಕಡಲೆಕಾಳು ಕೊಡಲಿ ಅಂತ. ಆದರೆ ಅವಳು ಫ್ರೆಂಡ್ಸ್ ಯಾವಾಗಲೂ ನಮಗೆ ಏನು ಕೈಯಲ್ಲಿ ಕೊಡ್ತಾಯಿರಲಿಲ್ಲ, ಮುಚ್ಚಳ ತೆಗೆದು ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ನಾವೆಲ್ಲ ಆದರೆ ಚಿಕ್ಕದು ಡಬ್ಬಿ ಫ್ರೆಂಡ್ಸ್, ಅದು ಅಂಥ ಏನು ದೊಡ್ಡ ಡಬ್ಬಿ ಏನಲ್ಲ. ಈಗ ಬೇಕಂದ್ರೆ ಒಂದು 1/4 kg ತಂದು ಹುರ್ಕೊಂಡು ಹೋಗಿ ತಿನ್ನೋಷ್ಟು ನಮಗೆ ನಿಮಗೆಲ್ಲ ಐತೆ. ಅಂದರೆ ಆಗಿನ ಪರಿಸ್ಥಿತಿ, ಈಗ ಒಂದು 30 ವರ್ಷದ ಹಿಂದೆ. ಆಮೇಲೆ ಅವಳದು ಕಡಲೆಕಾಳೇ ನಾವು ಕಾಯ್ತಾಯಿದ್ವಿ. ಇವಾಗ ಎಲ್ಲಾದರೂ ಸಿಕ್ಕಿದ್ರೆ ನಾವು ಮೊದಲು ಯಾವ ಥರ ಮಾತಾಡ್ತಾಯಿದ್ದೋ ಈಗಲೂ ಅದೇ ಥರ ಮಾತಾಡ್ತೀವಿ. ಅದನ್ನೇ ಫ್ರೆಂಡ್ಶಿಪ್ ಅಂತ ಹೇಳೋದು. ಯಾಕೋದ್ರೆ ಒಬ್ಬ ಫ್ರೆಂಡ್ಸು ಲೆವೆಲ್ ತೋರಿಸಲ್ಲ, ಒಬ್ಬ ಫ್ರೆಂಡ್ಸು ಅಹಂಕಾರ ತೋರಿಸಲ್ಲ. ಅವನು ಯಾವಾಗ ಎಷ್ಟೇ ಶ್ರೀಮಂತ ಆಗಲಿ, ಎಷ್ಟೇ ದೊಡ್ಡ ಕೆಲಸಕ್ಕೆ ಸೇರಲಿ, ಅವನು ಏನೇ ಸಂಪಾದನೆ ಮಾಡಿರಲಿ, ಒಬ್ಬ ಫ್ರೆಂಡ್ ಸಿಕ್ಕಿದಾಗ ಅವನು ಕಾಮನ್ ಮ್ಯಾನ್ ಥರ ಮಾತಾಡ್ತಾನೆ, ನಾರ್ಮಲಾಗಿ ಮಾತಾಡ್ತಾನೆ. ಅವರು ದೊಡ್ಡ ಶ್ರೀಮಂತರಾಗಿರೋದು, ಅವ್ರ ಮದುವೆ ಆಗಿರೋದು, ದೊಡ್ಡ ಕೆಲಸ ಇರೋದು, ಅದೆಲ್ಲ ಒಂದು ಸೈಡು. ಇವಾಗಲೂ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ಸ್ಗಳನ್ನ ಹೋಗಿ ಬಾರೆ ಅಂತಲೇ ಮಾತಾಡಿಸ್ತೀನಿ. ನನಗೂ ವಯಸ್ಸಾಗಿದೆ, ನನಗೂ ಮಕ್ಕಳಿದ್ದಾರೆ, ಅವ್ರಿಗೂ ಇದ್ದಾರೆ. ಏನೇ ಇದ್ರೂ ಫ್ರೆಂಡ್ಸ್ ನಾವು ಇದೇ ರೀತಿ ಮಾತಾಡ್ತೀವಿ. ಮೊದಲು ನಾವು ಯಾವ ರೀತಿ ಮಾತಾಡ್ತಾಯಿದ್ದೋ ಅದೇ ರೀತಿ. ಇನ್ನು ಫ್ರೆಂಡ್ಸ್ ಎಷ್ಟೊಂದು ಜನ ಫ್ರೆಂಡ್ಸ್ಗೆ ತುಂಬ ಗೌರವ ಕೊಡ್ತಾರೆ, ತುಂಬ ಬೆಲೆ ಕೊಡ್ತಾರೆ, ಮತ್ತು ಡೈಲಿ ಟಚ್ಚಲ್ಲಿರ್ತಾರೆ. ಮತ್ತು ಏನಾದರೂ ಒಂದು ಕಷ್ಟಕ್ಕೆ, ಸುಖಕ್ಕೆ, ನೋವಿಗೆ ಎಷ್ಟೊಂದು ಜನ ಆಗರು ಇದ್ದಾರೆ ಈ ಪ್ರಪಂಚದಲ್ಲಿ. ಒಂದು ನೋವಿಗೆ, ಒಂದು ಕಷ್ಟಕ್ಕೆ ಸ್ಪಂದಿಸರಿರ್ತಾರೆ. ಫ್ರೆಂಡ್ಸ್ ಏನು ಫ್ರೆಂಡ್ಶಿಪ್ ಅಂದ ತಕ್ಷಣ ದುಡ್ಡು ಕೊಟ್ಟರೆ ಫ್ರೆಂಡ್ಶಿಪ್ಪು ಅಂತಲ್ಲ. ಒಂದು ಒಳ್ಳೆ ಮಾತು, ಒಂದೇನಾದರೂ ಅವ್ರಿಗೆ ಒಳ್ಳೆ ಸಜೆಷನ್ನು, ಏನಾದರೂ ಅವರು ಒಂದು ನೋವಲ್ಲಿರ್ತಾರೆ, ಆವಾಗ ಈ ಥರ ಅಲ್ಲ, ಈ ಥರ ಇರಬೇಕು, ಹಿಂಗಿರಬೇಕು, ಅದೇ ಒಂದು ಫ್ರೆಂಡ್ಶಿಪ್ಪು. ಅದು ಒಂದು ಏನಾದರೂ ಒಂದು ಸಮಾಧಾನದ ಮಾತು ಹೇಳೋದು, ಆಗ ಅವ್ರಿಗೆ ಮೈಂಡೆಲ್ಲ ಫ್ರೀ ಆಗೋ ರೀತಿ, ಅವ್ರಿಗೊಂಥರ ಖುಷಿ ಆಗೋ ರೀತಿ. ಇನ್ನು ಯಾರಾದರೂ ಒಂದು ಫ್ರೆಂಡ್ಸು ಒಂದು ಜೊತೆಲಿ ಒಂದು ಪಿಕ್ಚರ್ಗೆ ಹೋದರೆ, ಎಲ್ಲಾದರೂ ಒಂದು ಊರಿಗೆ ಹೋದರೆ, ಎಲ್ಲಾದರೂ ಒಂದು ಟ್ರಿಪ್ ಹೋದರೆ, ಅದೇ ಒಂಥರ ಖುಷಿ ಇರುತ್ತೆ. ಅಲ್ಲಿ ಅವ್ರದ್ದೇ ಲೋಕ ಇರುತ್ತೆ, ಅವ್ರದ್ದೇ ಪ್ರಪಂಚ ಇರುತ್ತೆ. ಅಲ್ಲಿ ಅವ್ರನ್ನ ನೋಡಿ ಯಾರೋ ಆವಾಗ ಅವ್ರಿಗೆ ತಂದೆ ತಾಯಿ ಯಾವುದನ್ನೂ ನೆನೆಸ್ಕೊಳ್ದಂಗೆ ಒಂದು ಫ್ರೆಂಡ್ಸ್ಗಳ ಜೊತೆ ಒಂದು ಟ್ರಿಪ್ ಇರ್ಬೋದು, ಎಲ್ಲಾದರೂ ಊಟಕ್ಕೆ ಹೋದಾಗ ಅವ್ರದ್ದೇ ಒಂದು ಖುಷಿಲಿ ತೇಲಾಡ್ತಾ ಇರ್ತಾರೆ, ಅವ್ರದ್ದೇ ಒಂದು ಪ್ರಪಂಚ ಇರುತ್ತೆ. ಅದು ಫ್ರೆಂಡ್ಶಿಪ್ಪು. ಯಾಕಂದರೆ ಫ್ರೆಂಡ್ಸ್ ಸರ್ಕಲಲ್ಲಿದ್ದಾಗ ಅವ್ರಿಗೆ ಬೇರೆ ನೆನಪು ಬರಲ್ಲ. ಯಾಕೆ ಅಂದರೆ ಅದು ಫ್ರೆಂಡ್ಶಿಪ್ಪು. ಅವ್ರ ಜೊತೇಲಿ ಊಟ ಮಾಡೋದು, ಅವ್ರ ಜೊತೇಲಿ ಫಿಲಮ್ ನೋಡೋದು, ಅವ್ರ ಜೊತೇಲಿ ಟ್ರಿಪ್ ಹೋದಾಗ ಅವ್ರ ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ. ಇದು ಫ್ರೆಂಡ್ಶಿಪ್ಪು. ಹಂಗಾಗಿ ಫ್ರೆಂಡ್ಸ್, ಸ್ವಲ್ಪ ಜನದ ಫ್ರೆಂಡ್ಶಿಪ್ಪು ಲೈಫ್ ಲಾಂಗ್ ಉಳಿಯುತ್ತೆ. ಸ್ವಲ್ಪ ಜನ ಟಚ್ಚಲ್ಲಿರ್ತಾರೆ, ಅವ್ರವ್ರ ಲೈಫು ಸ್ಟಾರ್ಟ್ ಆಗುತ್ತೆ. ಒಬ್ಬರು ಮದುವೆ ಆಗಿ ಹೋಗ್ತಾರೆ, ಒಬ್ಬರು ಕೆಲಸಕ್ಕೆ ಹೋಗ್ತಾರೆ, ಒಬ್ಬರು ತಂದೆ ತಾಯಿ ಕಷ್ಟ ಸುಖ ಎಲ್ಲ ನೋಡೋದಿರುತ್ತೆ. ಆದರೆ ಫ್ರೆಂಡ್ಸ್, ನೆನಪು ಯಾವಾಗಲೂ ಅಳಿಯಲ್ಲ. ಯಾಕೆ ಅಂತೇಳಿ, ನೆನಪು ಯಾವಾಗಲೂ ಅವ್ರ ಹೃದಯದಲ್ಲಿ ಇದ್ದೇ ಇರುತ್ತೆ. ನನ್ನ ಫ್ರೆಂಡ್ಸ್ ಮದುವೆ ಆದ್ಲ, ನನ್ನ ಫ್ರೆಂಡ್ಸ್ ಈ ಥರ ಚೆನ್ನಾಗಿದ್ದಾಳ, ಅವ್ರದ್ದೇನಾದರೂ ವಿಷಯ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಒಂಥರ ಖುಷಿ ಆಗುತ್ತೆ. ಹೌದಾ, ಅವ್ರ ಮಕ್ಕಳು ಚೆನ್ನಾಗಿದ್ರೆ ಎಲ್ಲ ಕೇಳ್ಕೊತೀವಿ. ಫ್ರೆಂಡ್ಶಿಪ್ಗೆ ಫ್ರೆಂಡ್ಸ್ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅದು ಒಂದು ಒಳ್ಳೆಯ ಸ್ನೇಹ, ಒಂದು ವಿಶ್ವಾಸ ಫ್ರೆಂಡ್ಶಿಪ್ಪು. ಯಾವಾಗಾದರೂ ಒಂದೊಂದ್ಸರಿ ಏನೇ ಅವ್ರು ಮನಸ್ಕೊಂಡಿದ್ರು ಸ್ವಲ್ಪ ದಿನ ಆದಮೇಲೆ ನೆನಪು ಮಾಡ್ಕೋತಾರೆ. ಅಯ್ಯೋ, ಆ ಟೈಮ್ ನಾನು ಈ ಥರ ಅನ್ಬಾರ್ದಿತ್ತೇನೋ, ಆ ಟೈಮ್ ನಾನು ಹಿಂಗೆ ಹೇಳ್ಬಾರ್ದಿತ್ತೇನೋ ಅಂತ ಮತ್ತೆ ಒಂದಾಗ್ತಾರೆ, ಮತ್ತೆ ಮಾತಾಡ್ತಾರೆ, ಮತ್ತೆ ಚೆನ್ನಾಗ್ತಾರೆ. ಫ್ರೆಂಡ್ಶಿಪ್ ಹತ್ರ ಏನೇ ಕಷ್ಟ ಇರಲಿ, ನೋವಿರಲಿ ಹಂಚ್ಕೋತಾರೆ. ಯಾರ ಹತ್ರ ಹೇಳ್ದೇ ಇರೋದನ್ನೆಲ್ಲ ಅವ್ರ ಹತ್ರ ಹೇಳ್ಕೊತಾರೆ. ಫ್ರೆಂಡ್ಶಿಪ್ಗೆ ಫ್ರೆಂಡ್ಸ್ ಅಷ್ಟೇ ಬೆಲೆ ಇದೆ. ಈಗ ನೋಡಿ, ಒಂದು ಲವ್ವರ್ ಆದರೆ ಚೆನ್ನಾಗಿ ಲವ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಎಲ್ಲ ಕಡೆ ಸುತ್ತುತ್ತಾರೆ. ಒಂದು ಟೈಮ್ ಯಾವಾಗಾದರೂ ಏನಾದರೂ ದೂರ ಆಗಿರೋರು ಎಷ್ಟೋ ಜನ ಇರ್ತಾರೆ. ಆದರೆ ಫ್ರೆಂಡ್ಸ್ ಏನು ಗೊತ್ತಾ, ದೂರ ಆದ್ರೂ ಅವ್ರ ಮನಸ್ಸಿಗೆ ಏನು ಅನಿಸಲ್ಲ. ಹೆಂಗೆ ಮಾತಾಡ್ಸೋದು ಅವನ್ನ ಅನಿಸಲ್ಲ. ಆದರೆ ಪ್ರೇಮಿಗಳು ದೂರ ಆದಾಗ ಇವ್ರನ್ನ ಯಾಕೆ ಮಾತಾಡಿಸ್ಬೇಕು, ಇವಳನ್ನ ಯಾಕೆ ಮಾತಾಡಿಸ್ಬೇಕು, ಇವನ್ನ ಯಾಕೆ ಮಾತಾಡಿಸ್ಬೇಕು, ಇದೆಲ್ಲ ಬರುತ್ತೆ.
ಈ ಗಂಡ ಹೆಂಡತಿ ಜಗಳ ಆದರೂ ಅಷ್ಟೇ, ಏನಾದರೂ ಜಗಳ ಬಂದರೆ ಫ್ರೆಂಡ್ಸ್ ಅವತ್ತೆಲ್ಲ ಊಟಕ್ಕೆ ಹಾಕಲ್ಲ, ಎಷ್ಟೋ ದಿನ ಮನಸ್ಕೋತಾರೆ. ಈ ಥರ ಎಲ್ಲ ಒಳ್ಳೆ ಭಾವನೆ ಬರೋದೇ ಇಲ್ಲ. ಆದರೆ ಫ್ರೆಂಡ್ಶಿಪ್ಪಲ್ಲಿ ಆ ಥರ ಅಲ್ಲ, ಅಯ್ಯೋ ಇರಲಿ ಬಿಡು, ಅವತ್ತೊಂಥರ ನಾನು ಒಂದು ಅಂದೆ, ಅವಳು ಒಂದು ಅಂದು, ಅವಳು ಎಷ್ಟೇ ಆಗಲಿ ನನ್ನ ಫ್ರೆಂಡ್ಸ್ ಅಲ್ವಾ. ಬೇರೆಯವ್ರ ಹತ್ರನೂ ಅವರು ಫ್ರೆಂಡ್ಸ್ ಬಗ್ಗೆ ಕೆಟ್ಟದ್ದು ಹೇಳೋದೇ ಇಲ್ಲ. ಎಲ್ಲ ಸ್ವಲ್ಪ ಜನ ತಮಾಷೆ ಮಾಡ್ತಾರೆ, ಓ ನೀನು ಅವಳು ಅವಾಗ ಅಷ್ಟು ಚೆನ್ನಾಗಿದ್ರಿ, ಇವಾಗ ದೂರ ಆದ್ರಿಂದ ನಾವು ಹೇಳೋದು ಒಂದೇ ಮಾತು, ಇರಲಿ ಬಿಡೆ ಅವತ್ತೇನೋ ಒಂದು ಟೈಮ್ ಬತ್ತು ಅಷ್ಟೇ, ಚೆನ್ನಾಗಿದ್ದೀವಿ ಮಾತಾಡ್ತೀವಿ ಅದರಲ್ಲೇನೈತೆ ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್, ಯಾರೇ ಆದರೂ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವುದೇ ಫ್ರೆಂಡ್ಶಿಪ್ಪಲ್ಲೂ ಅಹಂಕಾರ ತೋರಿಸಲ್ಲ. ಯಾಕಂದರೆ ನಾರ್ಮಲ್ ಮಾತಾಡ್ತಾರೆ, ನಾರ್ಮಲಾಗಿ ಫ್ರೆಂಡ್ಶಿಪ್ ಇರ್ತಾರೆ, ಏನಿದ್ರೂ ಹಂಚ್ಕೋತಾರೆ. ಇದನ್ನೇ ಫ್ರೆಂಡ್ಶಿಪ್ ಅಂತ ಹೇಳೋದು ಫ್ರೆಂಡ್ಸ್. ಯಾವುದನ್ನು ನಾವು ಒಂದು ತಂದೆ ತಾಯಿ ಗಂಡ ಮಕ್ಕಳು ಯಾರ ಹತ್ರನೂ ಹೇಳದೆ ಒಂದು ಫ್ರೆಂಡ್ಸ್ ಹತ್ರ ನಮ್ಮ ನೋವು ಕಷ್ಟ ಎಲ್ಲ ಹಂಚ್ಕೋತೀವಲ್ಲ, ಅದೇ ಫ್ರೆಂಡ್ಶಿಪ್ಪು. ಫ್ರೆಂಡ್ಶಿಪ್ಗೆ ಅದೇ ಬೆಲೆ. ಒಂದು ದುಡ್ಡು ಕೊಟ್ಟರೆ ಫ್ರೆಂಡ್ಶಿಪ್ ಆ ಥರ ಅಲ್ಲ. ನೋಡಿ, ಒಬ್ಬರು ಎಷ್ಟೊಂದು ಜನ ಇದ್ದಾರೆ ಫ್ರೆಂಡ್ಸ್, ಒಬ್ಬರಿಗೆ ಫೀಸ್ ಕಟ್ಟೋಕ್ಕಿಲ್ಲ ಅಂದರೆ ಒಬ್ಬಳು ಫ್ರೆಂಡ್ಸ್ ಅವಳಿಗೆ ಹೇಳ್ತಾಳೆ, ಅಯ್ಯೋ ನಿನ್ಗೆ ಇವಾಗಿಲ್ವಾ ಬಿಡು, ನನಗೆ ಇದ್ದಾಗ ಕೊಡಿವಂತೆ ನಾನು ಕಟ್ತೀನಿ ಅಂತಾರೆ. ಅದು ಫ್ರೆಂಡ್ಶಿಪ್ಪಲ್ಲಿ ಬರೋದು. ಬೇರೆಯವರೆಲ್ಲ ಬೇರೆಯವ್ರಿಗೆ ಆ ರೀತಿ ಬರೋಲ್ಲ, ಸಾಲ ಕೊಟ್ಟರೆ ಸಾಲ ಇಸ್ಕೋಬೇಕು ಅಂತಾರೆ. ಅಯ್ಯೋ ಫ್ರೆಂಡ್ಸ್, ನಮ್ಮ ಓನರ್ದೊಂದು ಅದೇನೋ ಗಾಡಿ ಇದೆ, ಬುಲೆಟ್ ಗಾಡಿನ ಏನೋ ಸೌಂಡ್ ಬರ್ತಾಯಿದೆ, ಆ ನಾಯಿನೂ ಬೊಗಳ್ತಾ ಇದೆ. ಹಂಗಾಗಿ ಫ್ರೆಂಡ್ಸ್, ಫ್ರೆಂಡ್ಶಿಪ್ಗೆ ಯಾವತ್ತೂ ಬೆಲೆ ಕಟ್ಟಬೇಡಿ, ದುಡ್ಡಲ್ಲಿ ಫ್ರೆಂಡ್ಶಿಪ್ನ ಅಳಿಬೇಡಿ, ಒಂದು ವಿಶ್ವಾಸದಲ್ಲಿ ಫ್ರೆಂಡ್ಶಿಪ್ ಮಾಡಿ. ಯಾಕೆ ಹೇಳ್ತೀನಿ ಅಂತ ಅಂದರೆ ಫ್ರೆಂಡ್ಸ್, ಒಂದು ನೋವಿದ್ದಾಗ ನಮಗೆ ಫ್ರೆಂಡ್ಸ್ ನೆನಪಾಯ್ತಾರೆ, ಒಂದು ದುಃಖದಲ್ಲಿದ್ದಾಗ ಬಂದು ಸಾಂತ್ವನ ಹೇಳ್ತಾರೆ ಫ್ರೆಂಡ್ಸ್. ಈಗ ಎಲ್ಲ ಹೆಂಗೆ ಗೊತ್ತಾ, ಚೇಂಜ್ ಆಗಿದೆ. ಎಲ್ಲ ಚೇಂಜ್ ಅಂದರೆ ಏನು ಗೊತ್ತಾ, ಒಂದು ಮನೆಯಲ್ಲೇ ಅವರ ತಂದೆ ಒಂದು ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದು, ಒಂದು ತಾಯಿರು ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ, ಅಕ್ಕ ತಂಗಿರೆಲ್ಲ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ಯಾಕಂದರೆ ಫ್ರೆಂಡ್ಸ್, ಈಗ ಎಲ್ಲ ಇದು ಮುಂದೆ ಆಯಿತು, ಹಿಂದೆ ಒಂಥರ ಇತ್ತು, ಈಗ ಆ ಥರ ಎಲ್ಲ ಕಾಮನ್ ಆಗೋಯ್ತು. ಒಂದು ಏನೇ ಆದ್ರೂ ಅದನ್ನು ನಾರ್ಮಲಾಗಿ ತಗೋತಾರೆ, ಒಂದು ಫ್ರೆಂಡ್ಶಿಪ್ ಥರ ಕೂರಿಸ್ಕೊಂಡು ಹೇಳ್ತಾರೆ. ಯಾವುದೇ ಒಂದು ಸೀರಿಯಸ್ ಕೇಸ್ ಇರಲಿ, ಎಷ್ಟೋ ಜನ ತಂದೆ ತಾಯಿಗಳು ಇವತ್ತು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಥರನೇ ಇರ್ತಾರೆ. ಒಂದು ನೋವಿರಲಿ, ಒಂದು ಕಷ್ಟ ಇರಲಿ, ಅದಕ್ಕೆ ಫ್ರೆಂಡ್ಶಿಪ್ ಇರೋಷ್ಟು ಬೆಲೆ, ಅದಕ್ಕಿರೋ ಅಷ್ಟು ತೂಕ ಬೇರೆ ಯಾವ ಸಂಬಂಧಕ್ಕೂ ಇಲ್ಲ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ನಿಮಗೆಲ್ಲ ಏನು ಅನಿಸುತ್ತೆ ಫ್ರೆಂಡ್ಶಿಪ್ ಬಗ್ಗೆ? ಇದು ಸುಳ್ಳ ನಿಜನ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ಅನಿಸಿಕೆ ಅಭಿಪ್ರಾಯದಲ್ಲಿ ಒಂದು ಫ್ರೆಂಡ್ಶಿಪ್ ಅಂದರೆ ಬೆಲೆನೂ ಕಟ್ಟಬಾರ್ದು, ಅದಕ್ಕೆ ನಾವು ತೂಕನೂ ಹಾಕಬಾರ್ದು, ಅದಕ್ಕೆ ಹಣದಿಂದನೂ ಅಳಿಲೂಬಾರ್ದು. ಒಂದು ಏನೇ ಇರಲಿ ಹಂಚ್ಕೋಬೇಕು, ಮಾತಾಡಬೇಕು. ಏನೇ ಒಂದು ಫ್ರೆಂಡ್ಶಿಪ್ಪಲ್ಲಿ ಬಂದ್ರೂ ನಾವು ಅದನ್ನು ಪೂರ್ತಿ ಸೀರಿಯಸ್ ಆಗಿ ತಗೋಬಾರ್ದು ಅಂತ. ಎಷ್ಟೊಂದು ಜನ ಫ್ರೆಂಡ್ಸ್ ಸತ್ತೋಗಿದ್ದಾಗ ಅವ್ರು ಎಷ್ಟು ಕಷ್ಟಪಡ್ತಾರೆ ಫ್ರೆಂಡ್ಸ್. ನನ್ನ ಫ್ರೆಂಡ್ಸು ಅವತ್ತು ಸತ್ತೋದಾಗ ನಮ್ಮ ಅಣ್ಣನ ಮನೆ ಮದುವೆ ಇತ್ತು, ಹೊಳೆನರಸೀಪುರದಲ್ಲಿ ನಮ್ಮ ದೊಡ್ಡಪ್ಪನ ಮನೆ ಮದುವೆ ಇತ್ತು ಫ್ರೆಂಡ್ಸ್. ಹೋಗಿದ್ದೆ, ಆವಾಗ ನಮ್ಮೂರು ಜನ ಎಲ್ಲ ಬಂದಿದ್ರಲ್ಲ, ಅವರೆಲ್ಲರೂ ಅಯ್ಯೋ ಪಾಪ ಇವತ್ತು ಜ್ಯೋತಿ ಸತ್ತೋದ್ರೆ. ಆಗ ಫ್ರೆಂಡ್ಸ್ ನಂಗೆ ನಿಜವಾಗ್ಲೂ ನಾನು ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೆ. ನನಗೊಂದು ಕ್ಷಣ ಫ್ರೆಂಡ್ಸ್, ಅಲ್ಲೇ ನಾನು ಒಂದೆರಡು ಕಣ್ಣಲ್ಲಿ ನಂದು ನೀರು ಬಂದಿದೆ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಅಯ್ಯೋ ಮೊನ್ನೆಯಿಂದ ಊರಿಗೆ ಬಂದಿದ್ಲು ಪಾಪ, ನನ್ನ ಹತ್ರ ಅವಳೆಲ್ಲ ಹೇಳ್ಕೊಂಡಿದ್ಲು ಫ್ರೆಂಡ್ಸ್. ಆದರೆ ಅವಳಿಗೆ ಕ್ಯಾನ್ಸರ್ ಇತ್ತು, ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಇವಾಗ ತುಂಬ ಚೆನ್ನಾಗಿದ್ದೀನಿ ಅಂತೆಲ್ಲ ಹೇಳಿದ್ರು ಫ್ರೆಂಡ್ಸ್. ನನಗೆ ಅದು ನೆನೆಸ್ಕೊಂಡ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದರೆ ಒಬ್ಬನೇ ಮಗ, ಅವನು ಇಂಜಿನಿಯರು, ಚೆನ್ನಾಗಿ ಬದುಕೋ ಟೈಮಲ್ಲಿ. ಆಮೇಲೆ ಅವಳಿಗೆ ಕೂದಲೆಲ್ಲ ಉದ್ರೋಗಿ ಟೋಕನ್ ಹಾಕ್ಕೊಂಡು ಇವಾಗ ಕೂದಲು ಬೆಳೀದೆ. ಇಷ್ಟು ಚೆನ್ನಾಗಿ ಮಾತಾಡೋದು ಗೊತ್ತಾ ಫ್ರೆಂಡ್ಸ್. ನಾನೀಗ ತುಂಬ ಹುಷಾರಾಗಿದ್ದೀನಿ ಅಮ್ಮ, ಚೆನ್ನಾಗಿದ್ದೀನಿ ಕಣೆ, ಮೈಸೂರಿಗೆ ಒಂದು ಸರಿ ಬಾರೆ ಅಂತೆಲ್ಲ ಮಾತಾಡಿದ್ಲು. ನಾನು ಅವತ್ತು ಮದುವೆಗೆ ಹೋಗಿದ್ದೀನಿ ಫ್ರೆಂಡ್ಸ್. ನಮ್ಮೂರವರೆಲ್ಲ ಮಾತಾಡ್ತಾಯಿದ್ರು, ಅಯ್ಯೋ ಇವತ್ತೇ ಜ್ಯೋತಿ ಸತ್ತೋಗಿದ್ದಾಳೆ, ಕೇರ್ ನಗರಕ್ಕೆ ತಂದಿದ್ದಾರೆ ಅಂತ. ಈ ಫ್ರೆಂಡ್ಸ್ ಆಲ್ರೆಡಿ ನಾವು ಅಲ್ಲಿಗೆ ಹೋಗೋಕ್ಕೂ ಇಲ್ಲೇ ಮಧ್ಯಾಹ್ನ ಆಗಿತ್ತು. ಇಲ್ಲ ಅದು ಆವಾಗಲೇ ಮಣ್ಣು ಇದಾಗಿದೆ ಅಂದರೆ ಆವಾಗ ಒಂಥರ ಮನಸ್ಸಿಗೆ ನೋಡಿ. ಅದೇ ಫ್ರೆಂಡ್ಶಿಪ್ಪು. ನಾವು ಒಂದು 4 ದಿವಸ ಅವ್ರ ಜೊತೆಲಿದ್ದೀವೋ, 40 ದಿವಸ ಇದ್ದೀವೋ, ಇಲ್ಲ 4 ಕ್ಲಾಸ್ ಓದಿದ್ದೀವೋ ಗೊತ್ತಿಲ್ಲ. ನಾನು ಅವಳು ಎಲ್ಲರೂ ಫ್ರೆಂಡ್ಸ್ 1ನೇ ಕ್ಲಾಸಿಂದ 7th ಜೊತೆಲೇ ಓದಿದ್ದೀವಿ. ಇನ್ನು ಹೈಸ್ಕೂಲ್ ಬಂದಾಗ ಅವರು ಹೊಳೆನರಸೀಪುರಕ್ಕೆ ಹೋದರು. ನಾನು ನಮ್ಮೂರ ಪಕ್ಕನೇ ಇನ್ನೊಂದು ಯಳ್ಳೇಶ್ಪುರ ಅಂತ ಇದೆ, ನಮ್ಮಮ್ಮ ಅಲ್ಲೇ ಓದಿಸ್ಬೇಕು ಅವರು ನಮ್ಮ ಅಮ್ಮಂಗೂ ಮಾಸ್ಟರ್ ಆಗಿದ್ದವರಿದ್ದರು. ಅವರು ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ ಅಂತ ನಮ್ಮಮ್ಮ ಅದೇ ಸ್ಕೂಲಿಗೆ ಕಳಿಸ್ಬೇಕು ನನ್ನ ಅಂತ ಹಠ ಮಾಡಿ ಅಲ್ಲಿಗೆ ಕಳಿಸಿದ್ದು. ನೋಡಿ ಫ್ರೆಂಡ್ಸ್, ಫ್ರೆಂಡ್ಶಿಪ್ಪಲ್ಲಿ ಎಷ್ಟೆಲ್ಲ ನೋವು ತರುತ್ತೆ, ದುಃಖ ತರುತ್ತೆ, ಸಂಕಟ ತರುತ್ತೆ. ನೋಡಿ, ನನಗೆ ಅವಳನ್ನ ನೆನೆಸ್ಕೊಂಡು ಎಷ್ಟು ಮನಸ್ಸಿಗೆ ಇವಾಗ ನೋವಾಯಿತು. ಯಾಕೆಂದರೆ ಅವಳು ಈಗಿಲ್ಲ, ನಾವಿರೋ ತನಕ ಚೆನ್ನಾಗಿದ್ವಿ. ನಮ್ಮ ಒಂದು 5 ಜನ ಫ್ರೆಂಡ್ಸು. ಅವರಪ್ಪ ಯಾವಾಗಲೂ ಅವಳ ಹೆಸ್ರನ್ನೇ ಹಿಡಿದು ನನ್ನನ್ನು ನಮ್ಮ ಅಕ್ಕನ ಕರಿತಾಯಿದ್ರು. ಅದಕ್ಕೆ ಫ್ರೆಂಡ್ಸ್ ನೆನೆಸ್ಕೊಂಡು ಒಂಥರ ಮನಸ್ಸಿಗೆ ಬೇಜಾರಾಯಿತು. ನೋಡಿ, ಇದೇ ಫ್ರೆಂಡ್ಶಿಪ್ಪು. ನೋಡಿ, ಒಬ್ಬರು ಸತ್ರೂ ನಾವು ಅವ್ರ ಬಗ್ಗೆ ಎಷ್ಟು ಫೀಲ್ ಮಾಡ್ತೀವಿ. ಅವರು ನನಗೆ ತುಂಬಾ ಖುಷಿ ಆಯ್ತಿತ್ತು. ನನ್ನ ಮಗ ಅವ್ರ ಹಸ್ಬೆಂಡು ಚಿಕ್ಕ ಏಜಲ್ಲೇ ಸತ್ತೋದ್ರು ಫ್ರೆಂಡ್ಸ್. ನನ್ನ ಮಗ ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಕಣೆ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅಂದರೆ, ನನ್ನ ಕಂಪ್ಯೂಟರ್ ಕೆಲಸಕ್ಕೆ ಹೋಗ್ತಾಯಿದ್ದು.
ಕೆಲ್ಸಕ್ಕೆ ಹೋಗೋದು ಬೇಡ ಅಂದ. ತುಂಬ ಚೆನ್ನಾಗಿ ನೋಡ್ಕೊತಾನೆ ಕಣೆ. ನಾನು ತುಂಬ ಸುಖವಾಗಿದ್ದೀನಿ. ಮೈಸೂರಲ್ಲಿ ಒಂದು ಸೈಟ್ ಇದೆ, ಅಲ್ಲೊಂದು ಸೈಟ್ ಇದೆ, ಮನೆ ಕಟ್ಟಬೇಕು ಅಂತಿದ್ದೀವಿ. ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಮದುವೆಗೂ ಕರೆದಿದ್ದು ಫ್ರೆಂಡ್ಸ್. ನನ್ನ ಹಣೆ ಬರಕ್ಕೆ ಅವತ್ತು ಹೋಗಲಿ, ಅವತ್ತಾದರೂ ಹೋಗೋಳ ಹತ್ರ ಚೆನ್ನಾಗಿ ಮಾತಾಡ್ಕೊಂಡ್ರೆ ಅದೇ ಲಾಸ್ಟ್ ಭೇಟಿ ಆಗಿರೋದೋ ಏನೋ ನಂದು ಅವಳದು. ನಾನು ಹೋಗಲಿಲ್ಲ, ಸ್ವಲ್ಪ ಬ್ಯುಸಿಲಿ. ಎಲ್ಲನೂ ಖುಷಿಯಿಂದ ಹಂಚ್ಕೊತಾ ಇದ್ದೆ. ತುಂಬ ಚೆನ್ನಾಗಿದ್ದೀನಿ ಕಣೆ, ನನ್ನ ಮಗ ಚೆನ್ನಾಗಿ ನೋಡ್ಕೊತಾನೆ ನನ್ನ. ಅದೊಂದು ನನಗೆ ತುಂಬ ಖುಷಿ ಆಯ್ತಾಯಿತು. ಒಬ್ಬನೇ ಮಗ ನನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ಅವಳು ಮನಸ್ಸು ತುಂಬಿ ಹೇಳ್ತಿದ್ಲಲ್ಲ, ಅವಳು ಖುಷಿ ನೋಡೇ ನಾನು ಖುಷಿ ಪಡ್ತಾಯಿದ್ದೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ನಿಮ್ಮ ಯಾರ್ಯಾರ ಫ್ರೆಂಡ್ಶಿಪ್ಪು ಯಾವ ಥರ ಇದೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಎಲ್ಲ ಅವ್ರು ಯಾರೇ ಈ ಪ್ರಪಂಚದಲ್ಲಿ ಎಲ್ರಿಗೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.